613. Find the length of the side of a square whose area is 441 meter square. ಈಗ ನೋಡ್ರಿ ಅವ್ನು ಕೊಟ್ಟಿರೋದೇನು ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಓಕೆ, ಅದು ಎಷ್ಟಿದೆ 441 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಓಕೆ, ಈಗ ನಾವೇನು ಕಂಡಿಬೇಕು, ಫೈಂಡ್ ದ ಲೆಂತ್ ಆಫ್ ದ ಸೈಡ್. ಓಕೆ, ಸೈಡ್ ಎಷ್ಟಂತ ಕಂಡಿಬೇಕು. ಓಕೆನಾ, ಈಗ ನಮಗೆ ಏರಿಯಾ ಸ್ಕ್ವೇರ್ ಏನು ಕೊಟ್ಟಿದ್ದಾನೆ 441 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಏರಿಯಾ ಸ್ಕ್ವೇರ್ ಫಾರ್ಮುಲಾ ಏನು, ಏರಿಯಾ ಸ್ಕ್ವೇರ್ ಬಂದ್ಬಿಟ್ಟು ಸೈಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 441 ಆಗುತ್ತೆ. ಹೌದಾ? ಸೊ ಕೆಲವ್ರು ಏನ್ ಮಾಡ್ತಾರೆ ಎ ಸ್ಕ್ವೇರ್ ಅಂತ ಬರೀತಾರೆ. ಓಕೆ, ನಾನೇನ್ ಬರಿತೀನಿ ಸೈಡ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಸೊ ಈಗ ಏನಾಯ್ತು, ಸ್ಕ್ವೇರ್ ಇದು ಆ ಕಡೆ ಹೋದ್ರೆ ಏನಾಗುತ್ತೆ, ಸ್ಕ್ವೇರ್ ಇದು ಆ ಕಡೆ ಹೋದ್ರೆ ರೂಟ್ ಆಗುತ್ತೆ, ರೂಟ್ 441. ಓಕೆ, ಇಲ್ಲಿ ರೂಟ್ 441 ಕ್ಯಾಲ್ಕುಲೇಟ್ ಮಾಡೋಣ. ಏನ್ ಮಾಡಬೇಕು, ಈ ಕಡೆಯಿಂದ ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ರಿ. ಇವಾಗೇನು ಒಂದು ನಂಬರ್ ಮಾತ್ರ ಉಳಿತು. ಓಕೆ, ಈಗ ನೀವು ನೋಡ್ರಿ 4ಗೆ ಹತ್ತಿರ ಇರೋದೇನಿದೆ, ಸೊ 4 ಇದೆ. ಸೊ ಏನ್ ಬರಿಬಹುದು, 2 2s 4 ಅಂತ ಬರಿಬಹುದು. 4 ಅಲ್ಲಿ 4 ಹೋದ್ರೆ 0. ಈಗ ಏನಾಯ್ತು, ಇವೆರಡು ನಂಬರು ಕೆಳಗಡೆ ಬಂತು. ಈಗ ಇನ್ನೇನ್ ಬರ್ದಿನೋ ಇಲ್ಲಿ ಕೂಡ ಅದೇ ಬರಿಬೇಕು. ಇಲ್ಲಿ 2 ಬಂದೆ ಅಂದ್ರೆ ಅದನ್ನೇ ಆಡ್ ಮಾಡಬೇಕು. 2 + 2 ಎಷ್ಟು 4. ಓಕೆ, ನಾವಿವಾಗ ಇಲ್ಲಿ ಏನ್ ನಂಬರ್ ಹಾಕ್ತಿವೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಸೊ ಇಲ್ಲಿ 1 ಹಾಕಿದ್ರೆ ಇಲ್ಲಿ ಕೂಡ 1 ಹಾಕ್ಬೇಕು. 41 1 41. ಸೊ ಇಲ್ಲಿ 1 ಹಾಕಿದ್ರೆ ಇಲ್ಲಿ 1 ಹಾಕಿದ್ರೆ ಏನ್ ಬರುತ್ತೆ 41. 41 ಅಲ್ಲಿ 41 ಹೋದ್ರೆ 0. ಸೊ ಈಗ ಏನ್ ಬರೀಬಹುದು, ಸೈಡ್ ಈಸ್ ಈಕ್ವಲ್ ಟು ರೂಟ್ 441 ಎಷ್ಟು 21. ಸೊ ಸೈಡ್ ಬಂದ್ಬಿಟ್ಟು ಎಷ್ಟು 21 ಮೀಟರ್. ಸೊ ನೀವೇನ್ ಬರೀಬಹುದು, ಲೆಂತ್ ಆಫ್ ದ ಸೈಡ್ ಈಸ್ ಈಕ್ವಲ್ ಟು 21 ಮೀಟರ್ ಅಂತ ಬರೀಬಹುದು.